ಮುಖ್ಯ ನ್ಯಾಯಾಧೀಶರು ಕೊಟ್ಟು ಹಾಕಿದ್ದೀವಿ. ಅದೇ ಥರ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೂ ಹಾಕಿದ್ದೀವಿ. ಅದೇ ರೀತಿ ಈ ರಿಜಿಸ್ಟ್ರಾರ್ ಇವರಿಗೆ ಯಾವುದೋ ಹೈಕೋರ್ಟ್ಗೆ ಹಾಕಿದ್ದೀವಿ. ಅದೇ ಥರ ಒಂದು 4 ಜನ ಇವರು ಯಾರೋ ನ್ಯಾಯಾಧೀಶರಿಗೆ ಹಾಕಿದ್ದೀವಿ. ಇದಾದಮೇಲೆ ಇದು ಪ್ರೈಮ್ ಮಿನಿಸ್ಟ್ರಿಗೆ ಮೋದಿಗೆ ಹಾಕಿದ್ದೀವಿ, ಅಮಿತ್ ಶಾಗೆ ಹಾಕಿದ್ದೀವಿ. ಇಲ್ಲಿ ನಾನೇ ಪರ್ಸನಲ್ಲಾಗಿ ಮುಖ್ಯಮಂತ್ರಿಗಳಿಗೋಗಿ ಪತ್ರ ಕೊಟ್ಟಿದ್ದೀನಿ. ಅದೇ ರೀತಿ ನಮ್ಮ ಗೃಹ ಮಂತ್ರಿಗೆ ನಾನೇ ಪರ್ಸನಲ್ಲಾಗಿ ಹೋಗಿ ಇಬ್ಬಿಬ್ಬರೇ ಅವರು ನಾನು ಇಬ್ಬರೇ 4 ಜನ ಬೇರೆ ಬೇರೆ ಹೋಗಿ ಅಪೀಲ್ ಮಾಡಿ ಬಂದಿದ್ದೀನಿ. ಕೇಸ್ನ ಇದನ್ನು ಸರಿಯಾಗಿ ನೋಡಿ ಕಾನೂನುಬದ್ಧವಾಗಿ ಒಂದು ಕಾನೂನು ತಗೊಂಬರ್ರಿ, ಇದಕ್ಕೆ ಜೀವಾವಧಿ ಶಿಕ್ಷೆ ಕೊಡೋದಕ್ಕೆ ಅಂತಲೂ ಹೇಳಿ ಬಂದಿದ್ದೀನಿ. ಇಲ್ಲ ನೀನು ಹೇಳೋದೆಲ್ಲ ಸರಿ ಇದೆಯಪ್ಪ ಅಂತ ಹೇಳಿ ಪಾಪ, ನೀನು ಹೇಳೋದೆಲ್ಲ ಸರಿ ಇದೆ. ಅದ್ರ ಬಗ್ಗೆ ಆ್ಯಕ್ಚುಲಿ ಇಲ್ಲ ಯಾವುದಿದೆ ಈಗ ನಿಮಗೆ ಗೊತ್ತಿರಬೇಕು. ಯಾಕೆಂದರೆ ನೀವೆಲ್ಲ ಇದು ಈಗ ಉದಾಹರಣೆಗೆ ಇಲ್ಲೋಣಪ್ಪ, ಹನಿ ಟ್ಯಾಪ್ ಮಾಡವ್ರೆ ಅಂತೇಳಿ ನಮ್ಮ ರಾಜಣ್ಣ ಅವ್ರ ಮೇಲೆ ಎಲ್ಲ ಇವನ್ ಅಸೆಂಬ್ಲಿ ಒಳಗೆ ಮಾತಾಡಿರು. ಅದೇ ಕಣಪ್ಪ, ಮಾಡಲು ಎತ್ತ ಅಂತ ಹೇಳೋರಲ್ಲ. ಈ ಥರ ಇಲ್ಲಿ ಇರೋರಿಗೆ ಯಾರಿಗೆ ಬೇಕೋ ಅದನ್ನು ಹೇಳ್ಬೋದು. ಆ ಥರ ಬೆಳವಣಿಗೆ ಮಾಡ್ತಾವ್ರೆ. ಯಾರೂ ಸ್ವಲ್ಪ ಮರ್ಯಾದಸ್ಥರು ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಕೆಲವರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಆತ್ಮಹತ್ಯೆಯನ್ನು ಮಾಡ್ಕೊಂಬಿಡ್ತಾರೆ. ಆ ಥರ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಅದಕ್ಕೆ ಇವತ್ತು ಎಲ್ಲರಿಗೂ ನಾನು ಪರ್ಸನಲಾಗಿ ಕೊಟ್ಟು ಇದ್ದೀನಿ. ಆಮೇಲೆ ಎಲ್ಲರಿಗೂ ಇದನ್ನು ಪೋಸ್ಟ್ ಮುಖಾಂತರ ಕಳಿಸಿದ್ದೀನಿ ಎಲ್ಲರಿಗೂ. ಈಗ ಇಲ್ಲ ಇವ್ರು ಕೊಟ್ಟವ್ರೆ ಅನ್ನೋದ್ರ ಬದಲು ನಾನು ನೇರವಾಗಿನೇ ಇಬ್ರಿಗೂ, ಯಾರಿಗೆ ಸಿ ಎಮ್ಗೂ ಇವ್ರಿಗೂ ಅಲ್ಲಪ್ಪ ನೀವೇನೇ ಸುಮೋಟ ಯಾಕೆ ಹಾಕಿಲ್ಲ ಅಂಥೇಳಿ ಅದನ್ನು ಹೇಳಿ ಬಂದಿದ್ದೀನಿ. ಅದಕ್ಕೋಸ್ಕರನೇ ಅಲ್ಲ ಸಾಹೇಬ್ರೆ, ಅಲ್ಲಲ್ಲ ಅದಕ್ಕೋಸ್ಕರನೇ ನಾನು ಅವರಿಗೆ ಕಂಪ್ಲೇಂಟ್ ಮಾಡಿ ಬಂದಿರೋದು. ಈಗ ಸಾಹೇಬ್ರೆ, ನಾನೀಗ DG IG 4 ಜನಕ್ಕೆ ಕೊಟ್ಬಿಟ್ಟು ನಾನೇ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಎಲ್ಲಿ ಇದಕ್ಕೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಇದು ಮುಗಿಸ್ಕೊಂಡು ಹೋಗ್ತೀನಿ. ಯಾರು FIR ಮಾಡಬೇಕು ಅಂದರೆ ಯಾರ ಪಾರ್ಟಿ ಬೇಕಲ್ಲ. ನನಗೆ ಗೊತ್ತಿದ್ರೆ ನಾನೇ ಇಷ್ಟೊತ್ತಿಗೆ ಹೆಸರುಗೂ ಹೇಳ್ಬಿಡ್ತಿದ್ದೆ. ಈಗ ಎಲ್ಲರೂ ಹೇಳೋರು ಈಗ ತಗೊಂಬತ್ತೀನಿ. ಇವತ್ತು ಕೊಡ್ತಾ ಇದ್ದೀವಿ, ಕಳಿಸಿದ್ದೀವಿ. PM ಮತ್ತು ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿಗೆ ಕಳಿಸಿದ್ದೀವಿ. ಇವತ್ತು ಅಡಿಷನಲ್ ಎಲ್ಲ ಏನು ಸರ್ ಹೋಮ್ ಡಿಪಾರ್ಟ್ಮೆಂಟ್ ತಗೊಂಬತ್ತೀನಿ ಸಾಹೇಬ. ಮತ್ತೆ DGP ಕೊಡ್ತಾ ಇದ್ದೀವಿ. ಕೊಡ್ತಾ ಇದ್ದೀವಿ ಸರ್. ಹೌದು, ಎಲ್ಲ ತಗೊಳ್ತೀನಿ. ಇವನ್ DGಗೆ ಕೊಟ್ಟು ಬಂದದ್ದು ಅದನ್ನು ತಗೊಳ್ತೀನಿ. ಸೀಲ್ ಹೊಡ್ಸ್ಕೊಂಡು ತಗೊಂಬತ್ತೀನಿ. ಎಲ್ಲ ನಾನೇನಪ್ಪ, ನಾನೇ ಕೊಡ್ತೀನಿ. ಆಮೇಲೆ ನಾನು ಅದಕ್ಕೆ ಓನ್ ಸಾಹೇಬ್ರೆ, ನಾನು ಇವತ್ತು ಹೋಗಿ ಮುಖ್ಯ ನ್ಯಾಯಾಧೀಶರು ಕೊಟ್ಟು ಹಾಕಿದ್ದೀವಿ. ಅದೇ ಥರ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೂ ಹಾಕಿದ್ದೀವಿ. ಅದೇ ರೀತಿ ಈ ರಿಜಿಸ್ಟ್ರಾರ್ ಇವರಿಗೆ ಯಾವುದೋ ಹೈಕೋರ್ಟ್ಗೆ ಹಾಕಿದ್ದೀವಿ. ಅದೇ ಥರ ಒಂದು 4 ಜನ ಇವರು ಯಾರೋ ನ್ಯಾಯಾಧೀಶರಿಗೆ ಹಾಕಿದ್ದೀವಿ. ಇದಾದಮೇಲೆ ಇದು ಪ್ರೈಮ್ ಮಿನಿಸ್ಟ್ರಿಗೆ ಮೋದಿಗೆ ಹಾಕಿದ್ದೀವಿ, ಅಮಿತ್ ಶಾಗೆ ಹಾಕಿದ್ದೀವಿ. ಇಲ್ಲಿ ನಾನೇ ಪರ್ಸನಲ್ಲಾಗಿ ಮುಖ್ಯಮಂತ್ರಿಗಳಿಗೋಗಿ ಪತ್ರ ಕೊಟ್ಟಿದ್ದೀನಿ. ಅದೇ ರೀತಿ ನಮ್ಮ ಗೃಹ ಮಂತ್ರಿಗೆ ನಾನೇ ಪರ್ಸನಲ್ಲಾಗಿ ಹೋಗಿ ಇಬ್ಬಿಬ್ಬರೇ ಅವರು ನಾನು ಇಬ್ಬರೇ 4 ಜನ ಬೇರೆ ಬೇರೆ ಹೋಗಿ ಅಪೀಲ್ ಮಾಡಿ ಬಂದಿದ್ದೀನಿ. ಕೇಸ್ನ ಇದನ್ನು ಸರಿಯಾಗಿ ನೋಡಿ ಕಾನೂನುಬದ್ಧವಾಗಿ ಒಂದು ಕಾನೂನು ತಗೊಂಬರ್ರಿ, ಇದಕ್ಕೆ ಜೀವಾವಧಿ ಶಿಕ್ಷೆ ಕೊಡೋದಕ್ಕೆ ಅಂತಲೂ ಹೇಳಿ ಬಂದಿದ್ದೀನಿ. ಇಲ್ಲ ನೀನು ಹೇಳೋದೆಲ್ಲ ಸರಿ ಇದೆಯಪ್ಪ ಅಂತ ಹೇಳಿ ಪಾಪ, ನೀನು ಹೇಳೋದೆಲ್ಲ ಸರಿ ಇದೆ. ಅದ್ರ ಬಗ್ಗೆ ಆ್ಯಕ್ಚುಲಿ ಇಲ್ಲ ಯಾವುದಿದೆ ಈಗ ನಿಮಗೆ ಗೊತ್ತಿರಬೇಕು. ಯಾಕೆಂದರೆ ನೀವೆಲ್ಲ ಇದು ಈಗ ಉದಾಹರಣೆಗೆ ಇಲ್ಲೋಣಪ್ಪ, ಹನಿ ಟ್ಯಾಪ್ ಮಾಡವ್ರೆ ಅಂತೇಳಿ ನಮ್ಮ ರಾಜಣ್ಣ ಅವ್ರ ಮೇಲೆ ಎಲ್ಲ ಇವನ್ ಅಸೆಂಬ್ಲಿ ಒಳಗೆ ಮಾತಾಡಿರು.
ಅದೇ ಕಣಪ್ಪ ಮಾಡಲು ಎತ್ತ ಅಂತ ಹೇಳೋರಲ್ಲ ಈ ಥರ ಇಲ್ಲಿರೋರಿಗೆ ಯಾರಿಗೆ ಬೇಕಾದ್ರೂ ಅದನ್ನು ಹೇಳ್ಬೋದು. ಆ ಥರ ಬೆಳವಣಿಗೆ ಮಾಡ್ತಾವ್ರೆ. ಯಾರೂ ಸ್ವಲ್ಪ ಮರ್ಯಾದಸ್ಥರು ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಕೆಲವರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಆತ್ಮಹತ್ಯೆಯನ್ನು ಮಾಡ್ಕೊಂಬಿಡ್ತಾರೆ. ಆ ಥರ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಅದಕ್ಕೆ ಇವತ್ತು ಎಲ್ಲರಿಗೂ ನಾನು ಪರ್ಸನಲಾಗಿ ಕೊಟ್ಟು ಇದ್ದೀನಿ. ಆಮೇಲೆ ಎಲ್ಲರಿಗೂ ಇದನ್ನು ಪೋಸ್ಟ್ ಮುಖಾಂತರ ಕಳಿಸಿದ್ದೀನಿ ಎಲ್ಲರಿಗೂ. ಈಗ ಇಲ್ಲ ಇವ್ರು ಕೊಟ್ಟವ್ರೆ ಅನ್ನೋದ್ರ ಬದಲು ನಾನು ನೇರವಾಗಿನೇ ಇಬ್ರಿಗೂ ಯಾರಿಗೆ ಸಿ ಎಮ್ಗೂ ಇವ್ರಿಗೂ ಅಲ್ಲಪ್ಪ ನೀವೇನೇ ಯಾಕೆ ಹಾಕಿಲ್ಲ ಅಂಥೇಳಿ ಅದನ್ನು ಹೇಳಿ ಬಂದಿದ್ದೀನಿ. ಅದಕ್ಕೋಸ್ಕರನೇ ಅಲ್ಲ ಸಾಹೇಬ್ರೆ, ಅಲ್ಲಲ್ಲ ಅದಕ್ಕೋಸ್ಕರನೇ ನಾನು ಅವರಿಗೆ ಕಂಪ್ಲೇಂಟ್ ಮಾಡಿ ಬಂದಿರೋದು. ಈಗ ಸಾಹೇಬ್ರೆ ನಾನೀಗ DG IG 4 ಜನಕ್ಕೆ ಕೊಟ್ಬಿಟ್ಟು ನಾನೇ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಎಲ್ಲಿ ಇದಕ್ಕೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಇದು ಮುಗಿಸ್ಕೊಂಡು ಹೋಗ್ತೀನಿ. ಯಾರು FIR ಮಾಡಬೇಕು ಅಂದರೆ ಯಾರ ಪಾರ್ಟಿ ಬೇಕಲ್ಲ. ನನಗೆ ಗೊತ್ತಿದ್ರೆ ನಾನೇ ಇಷ್ಟೊತ್ತಿಗೆ ಹೆಸರುಗೂ ಹೇಳ್ಬಿಡ್ತಿದ್ದೆ. ಈಗ ಎಲ್ಲರೂ ಹೇಳೋರು ಈಗ ತಗೊಂಬತ್ತೀನಿ. ಇವತ್ತು ಕೊಡ್ತಾ ಇದ್ದೀವಿ, ಜಡ್ಜ್ಗಳಿಗೆ ಕಳಿಸಿದ್ದೀವಿ, PM ಮತ್ತು ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿಗೆ ಕಳಿಸಿದ್ದೀವಿ. ಇವತ್ತು ಅಡಿಷನಲ್ ಸೆಕ್ರೆಟರಿ ಏನು ಸರ್ ಹೋಮ್ ಡಿಪಾರ್ಟ್ಮೆಂಟ್ ತಗೊಂಬತ್ತೀನಿ ಸಾಹೇಬ. ಮತ್ತೆ DGP ಕೊಡ್ತಾ ಇದ್ದೀವಿ. ಕೊಡ್ತಾ ಇದ್ದೀವಿ ಸರ್. ಹೌದು, ಎಲ್ಲ ತಗೊಳ್ತೀನಿ. ಇವನ್ DGಗೆ ಕೊಟ್ಟು ಬಂದದ್ದು ಅದನ್ನು ತಗೊಳ್ತೀನಿ. ಸೀಲ್ ಹೊಡ್ಸ್ಕೊಂಡು ತಗೊಂಬತ್ತೀನಿ. ಎಲ್ಲ ನಾನೇನಪ್ಪ ನಾನೇ ಕೊಡ್ತೀನಿ. ಆಮೇಲೆ ನಾನು ಅದಕ್ಕೆ ಹ್ಞೂ ಸಾಹೇಬ್ರೆ ನಾನು ಇವತ್ತು ಹೋಗಿ ಮುಖ್ಯ ನ್ಯಾಯಾಧೀಶರಿಗೆ ಕೊಟ್ಟು ಹಾಕಿದ್ದೀವಿ. ಅದೇ ಥರ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೂ ಹಾಕಿದ್ದೀವಿ. ಅದೇ ರೀತಿ ಈ ರಿಜಿಸ್ಟ್ರಾರ್ ಇವ್ರಿಗೆ ಯಾವುದೋ ಹೈಕೋರ್ಟ್ಗೆ ಹಾಕಿದ್ದೀವಿ. ಅದೇ ಥರ ಒಂದು 4 ಜನ ಇವರು ಯಾರೋ ನ್ಯಾಯಾಧೀಶರಿಗೆ ಹಾಕಿದ್ದೀವಿ. ಇದಾದಮೇಲೆ ಇದು ಪ್ರೈಮ್ ಮಿನಿಸ್ಟ್ರಿಗೆ ಮೋದಿಗೆ ಹಾಕಿದ್ದೀವಿ, ಅಮಿತ್ ಶಾಗೆ ಹಾಕಿದ್ದೀವಿ. ಇಲ್ಲಿ ನಾನೇ ಪರ್ಸನಲ್ಲಾಗಿ ಮುಖ್ಯಮಂತ್ರಿಗಳಿಗೋಗಿ ಪತ್ರ ಕೊಟ್ಟಿದ್ದೀನಿ. ಅದೇ ರೀತಿ ನಮ್ಮ ಗೃಹ ಮಂತ್ರಿಗೆ ನಾನೇ ಪರ್ಸನಲ್ಲಾಗಿ ಹೋಗಿ ಇಬ್ಬಿಬ್ಬರೇ ಅವರು ನಾನು ಇಬ್ಬರೇ 4 ಜನ ಬೇರೆ ಬೇರೆ ಹೋಗಿ ಅಪೀಲ್ ಮಾಡಿ ಬಂದಿದ್ದೀನಿ. ಕೇಸ್ನ ಇದನ್ನು ಸರಿಯಾಗಿ ನೋಡಿ ಕಾನೂನುಬದ್ಧವಾಗಿ ಒಂದು ಕಾನೂನು ತಗೊಂಬರ್ರಿ, ಇದಕ್ಕೆ ಜೀವಾವಧಿ ಶಿಕ್ಷೆ ಕೊಡೋದಕ್ಕೆ ಅಂತಲೂ ಹೇಳಿ ಬಂದಿದ್ದೀನಿ. ಇಲ್ಲ ನೀನು ಹೇಳೋದೆಲ್ಲ ಸರಿ ಇದೆಯಪ್ಪ ಅಂತ ಹೇಳಿ ಪಾಪ ನೀನು ಹೇಳೋದೆಲ್ಲ ಸರಿ ಇದೆ. ಅದ್ರ ಬಗ್ಗೆ ಆ್ಯಕ್ಚುಲಿ ಇಲ್ಲ ಯಾವುದಿದೆ ಈಗ ನಿಮಗೆ ಗೊತ್ತಿರಬೇಕು. ಯಾಕೆಂದರೆ ನೀವೆಲ್ಲ ಇದು ಈಗ ಉದಾಹರಣೆಗೆ ಇಲ್ಲೋಣಪ್ಪ ಹನಿ ಟ್ಯಾಪ್ ಮಾಡವ್ರೆ ಅಂತೇಳಿ ನಮ್ಮ ರಾಜಣ್ಣ ಅವ್ರ ಮೇಲೆ ಎಲ್ಲ ಇವನ್ ಅಸೆಂಬ್ಲಿ ಒಳಗೆ ಮಾತಾಡಿರು. ಅದೇ ಕಣಪ್ಪ ಮಾಡಲು ಎತ್ತ ಅಂತ ಹೇಳೋರಲ್ಲ ಈ ಥರ ಇಲ್ಲಿರೋರಿಗೆ ಯಾರಿಗೆ ಬೇಕಾದ್ರೂ ಅದನ್ನು ಹೇಳ್ಬೋದು. ಆ ಥರ ಬೆಳವಣಿಗೆ ಮಾಡ್ತಾವ್ರೆ. ಯಾರೂ ಸ್ವಲ್ಪ ಮರ್ಯಾದಸ್ಥರು ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಕೆಲವರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಆತ್ಮಹತ್ಯೆಯನ್ನು ಮಾಡ್ಕೊಂಬಿಡ್ತಾರೆ. ಆ ಥರ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಅದಕ್ಕೆ ಇವತ್ತು ಎಲ್ಲರಿಗೂ ನಾನು ಪರ್ಸನಲಾಗಿ ಕೊಟ್ಟು ಇದ್ದೀನಿ. ಆಮೇಲೆ ಎಲ್ಲರಿಗೂ ಇದನ್ನು ಪೋಸ್ಟ್ ಮುಖಾಂತರ ಕಳಿಸಿದ್ದೀನಿ ಎಲ್ಲರಿಗೂ. ಈಗ ಇಲ್ಲ ಇವ್ರು ಕೊಟ್ಟವ್ರೆ ಅನ್ನೋದ್ರ ಬದಲು ನಾನು ನೇರವಾಗಿನೇ ಇಬ್ರಿಗೂ ಯಾರಿಗೆ CMಗೂ ಇವ್ರಿಗೂ ಅಲ್ಲಪ್ಪ ನೀವೇನೇ ಯಾಕೆ ಹಾಕಿಲ್ಲ ಅಂಥೇಳಿ ಅದನ್ನು ಹೇಳಿ ಬಂದಿದ್ದೀನಿ. ಅದಕ್ಕೋಸ್ಕರನೇ ಅಲ್ಲ ಸಾಹೇಬ್ರೆ ಅದಕ್ಕೋಸ್ಕರನೇ ನಾನು ಅವರಿಗೆ ಕಂಪ್ಲೇಂಟ್ ಮಾಡಿ ಬಂದಿರೋದು. ಈಗ ಸಾಹೇಬ್ರೆ ನಾನೀಗ DG IG 4 ಜನಕ್ಕೆ ಕೊಟ್ಬಿಟ್ಟು ನಾನೇ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಎಲ್ಲಿ ಇದಕ್ಕೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಇದು ಮುಗಿಸ್ಕೊಂಡು ಹೋಗ್ತೀನಿ. ಯಾರು FIR ಮಾಡಬೇಕು ಅಂದರೆ ಯಾರ ಪಾರ್ಟಿ ಬೇಕಲ್ಲ.
ಅಲ್ಲ ನೀವೇ ಮಾಡಿಸಿ FIR ಮಾಡಿಸ್ಕೊಂಡು ನನಗೆ ಗೊತ್ತಿದ್ರೆ ನಾನೇನೇ ಇಷ್ಟೊತ್ತಿಗೆ ಹೆಸರುಗಳನ್ನ ಹೇಳ್ಬಿಡ್ತಿದ್ದೆ. ಈಗ ಎಲ್ಲರೂ ಹೇಳೋರು ನಿಮಗೆ ಅಪಾಯಿಂಟ್ಮೆಂಟ್ ಕೊಟ್ಟ ಪೊಲೀಸರು ಕಂಪ್ಲೇಂಟ್ ರಿಸೀವ್ ಮಾಡ್ಕೊಳ್ಳೋದು ಈಗ ತಗೊಂಬತ್ತೀನಿ. ಇವತ್ತು ಕೊಡ್ತಾ ಇದೀವಿ ಅದು. ಇವತ್ತು ಕೊಡ್ತಾ ಇದೀವಿ. ಜಡ್ಜ್ಗಳಿಗೆ ಕಳಿಸಿದೀವಿ, PM ಮತ್ತು ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿಗೆ ಕಳಿಸಿದೀವಿ. ಇವತ್ತು ಅಡಿಷನಲ್ ಸೆಕ್ರೆಟರಿ ಏನ್ ಸರ್ ಹೋಮ್ ಡಿಪಾರ್ಟ್ಮೆಂಟ್ ಹೋಗಿ ತಗೊಂಬತ್ತೀನಿ ಸಾಹೇಬ. ಮತ್ತೆ DGP ಕೊಡ್ತಾ ಇದೀವಿ. ನೀವು ವಿಧಾನಸೌಧ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದೀವಿ ಸರ್. ಇವತ್ತು ಕೊಟ್ಟ ತಕ್ಷಣ ಅವರು ಅಪಾಯಿಂಟ್ಮೆಂಟ್ ಕೊಡ್ತಾನೆ. ಹೌದು, ಎಲ್ಲ ತಗೊಂತೀನಿ. ಇವನ್ DGಗೆ ಕೊಟ್ಟು ಬಂದದ್ದು ಅದನ್ನು ತಗೊಂತೀನಿ, ಸೀಲ್ ಹೊಡ್ಸ್ಕೊಂಡು ತಗೊಂಬತ್ತೀನಿ. ಎಲ್ಲ 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 ನಾನೇನಪ್ಪ, ನಾನೇ ಕೊಡ್ತೀನಿ. ಆಮೇಲೆ ಈಗೆಲ್ಲ ಹಿಂಗೆ ಹೇಳಿದ್ದೇನು ಪ್ರಯೋಜನ ಆಗಲ್ಲ. ನೀವು FIR ಮಾಡಿಸಿದ್ರೆ ಮಾತ್ರ ಅದೇನಾದ್ರೂ ಆಗುತ್ತೆ. ನಾನು ಅದಕ್ಕೆ ಓನ್ ಸಾಹೇಬ್ರೆ ಸರ್ ಇವಾಗ ನಾನು ಇವತ್ತು ಕಂಪ್ಲೇಂಟ್ ಹೋಗಿ ಕೊಟ್ಟ ನಂತರ ಹೈಕೋರ್ಟ್ ಅಲ್ಲಿ ಪಿಟಿಷನ್ ಫೈಲ್ ಮಾಡ್ತಾರೆ.